ಹೆಲೋ ಎವ್ರಿವನ್. ಇವಾಗ ತಾನೇ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಮೂಹ ಸಿ ಹುದ್ದೆಗಳು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಅಧಿಸೂಚನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಆ, ಅಧಿಸೂಚನೆ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಒಟ್ಟಾರೆಯಾಗಿ 150 ಗ್ರೂಪ್ ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಕರಿತೀವಿ. ಹುದ್ದೆಗಳ ಸಂಖ್ಯೆ 150, ವೇತನ ಶ್ರೇಣಿ 37ರಿಂದ 70,000 ಇದೆ. ಸೊ ಅರ್ಜಿ ಯಾವಾಗ ಸಲ್ಲಿಸಬೇಕು, ಕೊನೆ ದಿನಾಂಕ ಯಾವುದು ಅಂತ ನೋಡಬೇಕಾದ್ರೆ ಅಲ್ಲಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರ್ತಕ್ಕಂಥ ದಿನಾಂಕ 15/4/2024ರಿಂದ 15/5/2024. ಅಂದರೆ ಏಪ್ರಿಲ್ ತಿಂಗಳಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಬಹುದು. ಮೇ ತಿಂಗಳವರೆಗೆ ಅವಕಾಶವನ್ನು ಕೊಡಲಾಗಿದೆ. ಅದರ ಸ್ಪರ್ಧಾತ್ಮಕ ಪರೀಕ್ಷೆಯ ದಿನಾಂಕವನ್ನು ನಂತರದಲ್ಲಿ ಪ್ರಕಟಿಸಲಾಗುವುದು ಎಂದು ತಿಳಿಸಲಾಗಿದೆ. ಶೈಕ್ಷಣಿಕ ಅರ್ಹತೆ ಅಂದರೆ ಯಾವ ಅರ್ಹತೆ ಇದ್ದರೆ ನಾವೆಲ್ಲಿ ಅಪ್ಲಿಕೇಶನ್ ಹಾಕ್ಬಹುದು ಅಂತಂದರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕು. ಅಂದರೆ ಯಾವುದೇ ಡಿಗ್ರಿ ಪಡೆದವರು ಅಪ್ಲಿಕೇಶನನ್ನು ಹಾಕಬಹುದು. ಇಲ್ಲಿ ಕೆಲವೊಂದು ವಿಶೇಷ ಸೂಚನೆಗಳನ್ನು ಕೊಡಲಾಗಿದೆ. ಅಂದರೆ ಮೊದಲು ಎಲ್ಲ ವಿವರಗಳನ್ನು ಓದಿಕೊಂಡು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು, ಹಾಗೂ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆನೇ ನಮ್ಮೆಲ್ಲ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಇರ್ತಾವಲ್ಲ, ಇನ್ಕಮ್ ಕಾಸ್ಟ್ ಅವೆಲ್ಲ ತೆಗೆದಿಡ್ತಕ್ಕಂಥದ್ದು, ಹಾಗೂ ಅರ್ಜಿ ಸಲ್ಲಿಸುವ ಹಂತಗಳು ಒಂದು ಬಾರಿ ನೋಂದಣಿ ಪ್ರಕ್ರಿಯೆ ಅಂತಿದೆಲ್ಲ, ಒನ್ ಟೈಮ್ ನಾವು ರಿಜಿಸ್ಟ್ರೇಷನ್ ಆಗಿರಬೇಕು. ಅದನ್ನು ಏನಾದರೂ ಓಲ್ಡ್ ಇನ್ಕಮ್ ಕಾಸ್ಟ್ ಅಥವಾ ಓಲ್ಡ್ ಏನಾದರೂ ಇದ್ದು ಅಂತಂದರೆ ಅದರಲ್ಲಿ ನೀವು ಅಪ್ಡೇಟ್ ಮಾಡ್ಕೊಳ್ಬೇಕು. ಅಪ್ಡೇಟ್ ಮಾಡಿಕೊಂಡು ಯೂಸರ್ ಪಾಸ್ವರ್ಡ್ ಆಲ್ರೆಡಿ ನಿಮ್ಮ ಹತ್ರ ಇದ್ದಿರುತ್ತೆ, ಅದನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಬೇಕು. ಯಾರ್ದಿಲ್ವೋ ಅವರು ಒನ್ ಟೈಮ್ ರಿಜಿಸ್ಟ್ರೇಷನ್ ಐಡಿಯನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಕ್ರಿಯೇಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಟಿಫಿಕೇಷನಲ್ಲಿ ಹೋದಾಗ ಅರ್ಜಿಯನ್ನು ಸೆಲೆಕ್ಟ್ ಮಾಡಿ ಆನ್ಲೈನ್ ಮೂಲಕನೇ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಇಲ್ಲಿ ಶುಲ್ಕವನ್ನು ಪಾವತಿಸಬಹುದು. ಆನ್ಲೈನ್ ಮೂಲಕ ಶುಲ್ಕವನ್ನು ಪಾವತಿಸಬಹುದು. ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಯಾವ ಕ್ಯಾಟಗರಿ ಶುಲ್ಕ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಜನರಲ್ ಕ್ಯಾಂಡಿಡೇಟ್ಗಳಿಗೆ 600 ಇದೆ, ಕ್ಯಾಟಗರಿ 2A 2B 3A 3Bಗೆ 300 ಇದೆ, ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ಇದೆ. SC ST ಕ್ಯಾಟಗರಿ 1 ಹಾಗೂ ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ, ಅಂದರೆ ಅವರಿಗೆ ಫ್ರೀ ಆಗಿರ್ತಕ್ಕಂಥದ್ದು, ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ನೆಕ್ಸ್ಟ್ ಒನ್ ಆಯ್ಕೆ ವಿಧಾನ ಹೇಳಬೇಕಾದ್ರೆ ಕನ್ನಡ ಭಾಷೆ ಅಂದರೆ ಕಡ್ಡಾಯ ಕನ್ನಡ ಇದೆಯಲ್ಲ, ಅದನ್ನು ನೀವು ಇಲ್ಲಿ ಪಾಸ್ ಆಗಬೇಕು. SLC ಹಂತದಲ್ಲಿ ಪ್ರಥಮ ಭಾಷೆಯನ್ನು ಮಾನದಂಡವಾಗಿ ಸಿದ್ಧಪಡಿಸಲಾಗುತ್ತೆ. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಗ್ರೂಪ್ ಸಿಗೆ ಸಂಬಂಧಪಟ್ಟಂತೆ 100 ಅಂಕದ ಲಿಖಿತ ಪ್ರಶ್ನೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತವೆ ಅಂತ ಕೊಡಲಾಗಿದೆ. ತಪ್ಪು ಉತ್ತರಗಳಿಗೆ ನೆಗೆಟಿವ್ ಇರ್ತಕ್ಕಂಥದ್ದು, ಕಟ್ ಆಗ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಇಲ್ಲಿ ಸಾಮಾನ್ಯ ಜ್ಞಾನ ಸಿಲೆಬಸ್ ಅನ್ನು ಸಹ ಕೊಡಲಾಗಿದೆ. ಸಿಲೆಬಸ್ ಏನಂತ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಪತ್ರಿಕೆ ಆರ್ಡರ್ ಬಗ್ಗೆ ಹೇಳಬೇಕಾದ್ರೆ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ 100 ಅಂಕದ ಎರಡನೇ ಪತ್ರಿಕೆ ಸಹ ಇರುತ್ತೆ. ಅದರ ಜೊತೆಗೆ ಕೆಲವೊಂದು ವಿಶೇಷ ಸೂಚನೆಗಳನ್ನು ಇಲ್ಲಿ ಕೊಡಲಾಗಿದೆ, ನೋಡ್ತಾ ಇದ್ದಾರೆ. ಕ್ಯಾಟಗರಿ ವೈಸ್ ನೋಡಬೇಕಾದ್ರೆ ಇಲ್ಲಿ ನೋಡ್ತಾ ಇದ್ದೀರಾ 150 ಹುದ್ದೆಗಳು, ಯಾವ ಕ್ಯಾಟಗರಿಗೆ ಎಷ್ಟಂತ. ಪರಿಶಿಷ್ಟ ಜಾತಿಗೆ ST ಒಟ್ಟು 26, ಪರಿಶಿಷ್ಟ ಪಂಗಡಕ್ಕೆ 11, ಕ್ಯಾಟಗರಿ 1ಗೆ 6, ಕ್ಯಾಟಗರಿ 2ಗೆ 22, 2Bಗೆ 6, 3Aನವರಿಗೆ 6, 3B ಅವರಿಗೆ 7 ಹುದ್ದೆಗಳು, ಸಾಮಾನ್ಯ ಅಭ್ಯರ್ಥಿಗಳಿಗೆ 66, ಒಟ್ಟು 150 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಗೊತ್ತಾ ಸಬ್ಸ್ಕ್ರೈಬ್ ಮಾಡಿ.